ಹಾರುಗೇರಿ ಪೊಲೀಸ್ ಠಾಣೆಯ ಮುಂದೆ ತಡರಾತ್ರಿ ಮೃತದೇಹವನ್ನ ಇಟ್ಟು ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಪ್ರತಿಭಟನೆ ನಡೆಸಿದ ಸಂಬಂಧಿಕರು. ನಾನು ರೊಕ್ಕ ರೂಪಾಯಿ ಕಳತ್ತೇನೆ ಮತ್ತೇನು ಆಸ್ತಿ ಕಳತ್ತೇನೋ ನನಗೆ ಎಫ್ಐಆರ್ ಹಾಕಿ ಕೊಡ್ರಿ. ಕಂಪ್ಲೇಂಟ್ ಕೊಡೋದು ಬರ್ಕೊಡ್ತಂತ ಒಂದು ಪೇಪರ್ ಕೊಡ್ತೀನಿ ಸರ್. ತೆಗಿ ನೋಡ್ರಿ ಒಂದ್ಸಲ. ಎಸ್ ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಅವರಿಂದ 3 ತಿಂಗಳುಗಳ ಕಾಲ ಪದೇ ಪದೇ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರು ಬೆಳಗಾವಿಯ ಕೇಲಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವ ಆರೋಪ ಈಗ ಕೇಳಿ ಬಂದಿದೆ. ಇನ್ನು ಮೃತ ವ್ಯಕ್ತಿಯ ಹೆಣ ನೇರವಾಗಿ ಹಾರುಗೇರಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಘೋಷಣೆ ಕೂಗುತ್ತಾ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಬು ಕೋಳಿ ತಗೋದನ್ರಿ ಪ್ರತಾಪ್ ಹರೋಲಿ ಅಂತದನ ಅವರೆಲ್ಲ ಏಜೆಂಟ್ ಏನದರ ಅವರೆಲ್ಲ ಏಜೆಂಟ್ ಅವರೆಲ್ಲ ಜಮೀನು ಇಲ್ಲ ಏನು ಇಲ್ಲ ಸಂಬಂಧ ಅವ್ರ ಏನು ಮನಿ ಖಾಲಿ ಮಾಡಿಸವ್ರ ಗುಂಡಾಗರ್ದಿದಿಂದ ಸೌದಿ ಅವ್ರ ಜಮೀನು ಅದನ್ನ ನಾವು 20 ವರ್ಷ. ನೀವು ಕಾಸ್ಟ್ದಿಂದ ಯಾವ್ದ್ರಿ ನಿಮ್ಮ ಕಾಸ್ಟ್? ನಾವು ಜೈನ್ರ. ಓಹೋ, ಇನ್ನೊಂದು ಹೇಳ್ತೀನಿ, ಇದು ಈಗ ಹೇಳ್ಬಿಡ್ತೀನಿ ನಿಮ್ಗೆ. ಏನಾಗಿತ್ತು ಅಂದ್ರೆ ಒಂದು SC ST ಒಂದು ಏನೈತಲ್ಲ, ಒಂದು ಇದನ್ನೈತಿ ಏನ ಅಟ್ರಾಸಿಟಿ. ಈಗ ಎಲ್ಲರಿಗೂ ಅಟ್ರಾಸಿಟಿ ಏನು ಬಗ್ರಿ ತಗೊಂಡ್ರಿ ಗೋಕಾಕ್ದಾಗ ಅಡ್ಮಿಟ್ ಅದನ್ರಿ 20 ದಿನ ಆತ್ರ ಅಲ್ಲಿ ಅದನ್ರಿ. ನಾ ಇವ್ರನ್ನೇನೋ ಬಂದ ಇವ್ರನ್ನ ಜಾತಿ ನಿಂದನೆ ಮಾಡಿ ಅಂತೇಳಿ ನನ್ನ ಮೇಲೆ ಇವ್ರ ಕಂಪ್ಲೇಂಟ್ ಇದನ್ನ ತಗೊಂಡ್ರು. ನೀವು ಕೊಟ್ಟಿದ್ದು ತಗೊಳ್ಳಿಲ್ಲ, ಅವ್ರು ಕೊಟ್ಟಿದ್ದು ತಗೊಂಡ್ರು. ವೆರಿ ಗುಡ್. ಅಂದ್ರೆ ಪಕ್ಕ ಪ್ಲಾನಿಂಗ್ ಇದು. ವೆರಿ ಗುಡ್. ನಾವು ಕೊಟ್ಟದಿಲ್ಲ. ಕಾಕಿಗೆ ಅದರದೇ ಆದ ಒಂದು ಗಣತೆ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡ್ಲೇರಿ ಯಾವಾಗ್ರಿ. ಇದು ನಮ್ಮದು ಘಟನೆ 10/12 10/1 ಜನವರಿ 10ನೇ ತಾರೀಕು ನಮ್ಮ ಘಟನೆ ಐತಿ. ಫೆಬ್ರವರಿ 2ನೇ ತಾರೀಕು ಮತ್ತೆ ಇವ್ ಬಂದ ಜಾತಿ ನಿಂದನೆ ಮಾಡಿದ ಮತ್ತೆ ಆ ಕಂಪ್ಲೇಂಟ್ ತಗೋತಾರ. ತಗೊಂಡ್ ಸಿಕ್ಕವತ್ತಿ ಕೊಟ್ಟಾರ. ವೆರಿ ಗುಡ್. FIR ಆಗ್ಯದ. ನಾನು ದೇವದುರ್ಗ ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ಮೆಂಟ್ ಇಲ್ಲಿ ನಮ್ಮ ಕ್ರಾಸ್ ಹತ್ರ ಒಂದು ಜಮೀನು ಇದೆ. ನಾವು ಜಮೀನು ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು. ನಾವು ಬಿಡ್ಲಿಲ್ಲ. ಅದು ಅವ್ರ ಹೆಸರು ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಅದ. ಈ ಭಾಗದಲ್ಲಿ ಭಾಳ ಬಿಡ್ರಿ. ಈಗ ಅಲ್ಲಿ SC ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ. ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು. ಆಯ್ತು ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಇರಬೇಡ್ರಿ ಅಂದ್ರೆ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರಿ, ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ಅದನ್ನೇ ಸುಮ್ಮನೆ ಇದು ಮಾಡ್ಕೋಬೇಡ್ರಿ, ಒಂದು 112 ಅಂತ ಇರ್ತೈತಿ, ಫೋನ್ ಮಾಡ್ರಿ, ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತ್ರಿ. ಮಾಡಿದ ತಕ್ಷಣ 112 ಬಂದಾರ. ಬಂದು ಆಯ್ತು ರೀ ಸ್ಟೇಷನ್ಗೆ ನಡ್ರಿ ಅಂತಾರೆ ಅವ್ರು. ಅಲ್ಲಿ ಜಗಳ ಹತ್ತದ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ರ. ಒಳಗೆ ಕುಣಿಸಿ ಬೆಳಗ್ಗೆ ಸಂಜೆ ತಗ ಕುಣಿಸ್ರ. ಮಾಳಪ್ಪ ಪೂಜಾರಿ. ಕೊನೆಗೆ ನಾನೊಂದು ಫೋನ್ ಮಾಡಿದೆ. ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿದಿಲ್ಲ. ಕೊನೆಗೆ ನಾನು CPI ಮಾಡಿದೆ. ಅವರು ನಾನು ಟ್ರೈನಿಂಗ್ನಾಗ ಅದೇನೆ, ರವಿಚಂದ್ರನ್ ಬಡಪಕ್ಕಿರಪ್ಪ. ನಾನು ಟ್ರೈನಿಂಗ್ನಾಗ ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದ್ರೂ ಬಿಡ್ಲಿಲ್ಲ. ಕೊನೆಗೆ ನಾ SP ಅವ್ರಿಗೆ ಮಾತಾಡಿದೆ. 4401 ಗುಳೇಜ್ ಸರ್ಗೆ ಮಾತಾಡಿದೆ. ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ದಾಗ 2 ತಿಂಗಳು ಫಾದರ್ ಬಿಡ್ಲಿಲ್ಲ. ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್ 10/1/2012 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳೋದಕ್ಕ DG ಕಂಟ್ರೋಲ್ಗೆ ಫೋನ್ ಮಾಡಿದೆ ಬೆಂಗಳೂರಿಗೆ. DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗೆ, ಅಲ್ಲಿ ಹೋಗ್ತೀರ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ. ಅಪ್ಪರಿಗೆ ಕುಣ್ಸಾಕತ್ತಂತ ಹಿಂಗೆ ಮಾಡಾಕತ್ತಾರ. ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನು ಮತ್ತೆ ಬಿಡಂಗಿಲ್ಲ ಅಂದ್ರೆ ನೀನು ಏನು ಮಾಡೋಕ್ಕಾಗತ್ತೆ ನೋಡೋಣ ಅಂತ ಸುಮ್ಮನೆ ಆಯ್ತು. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮಾತು ನಮ್ಮವ್ರು ಕರಿಸಿ ಇರ್ತಾರಲ್ರಿ 4 ಮಂದಿ, ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ. ವಯಸ್ಸು 76.
77 ರೀ ಸದ್ಯ ಪ್ರೆಸೆಂಟ್ 77 ವಯಸ್ಸು 78 78 ರೀ ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದು ಹಾಸ್ಪಿಟಲ್ಗೆ ಹಾಕಿರಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕಿರಿ, ಅಲ್ಲಿ MLCನೂ ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ್, ನಮ್ಮ ಮುಂದೆ ಹೋಗ್ರೆ ರೆಫರ್ ಮಾಡ್ಯಾರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ಗೆ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದೆ ಹೋಗ್ರಿ, ಯಾಕೋ ಡೇಂಜರ್ ಕಾಣಿಸುತ್ತೆ. ಮುನ್ನ KLಗೆ ಅಡ್ಮಿಟ್ ಮಾಡಿದ್ರು, ಗೋಕಾಕ್ KL. ಅಲ್ಲಿ ಒಂದು 15 ದಿವಸ ಇಟ್ಟು ಅವ್ರು ಅಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ, ನೀವು ಮುಂದೆ ಹೋಗ್ರಿ. ಮತ್ತೆ ಬೆಳಗಾವಿ KL PSI ಮಾಳಪ್ಪ ಪೂಜಾರಿ ವಿರುದ್ಧ ಘೋಷಣೆ ಕೂಗುತ್ತಾ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮದ 70 ವರ್ಷದ ಅನ್ನಪ್ಪ ಸಂಕಪ್ಪ ಸದಲಗಿ ವರ್ಷದ ಮೃತ ವ್ಯಕ್ತಿಯಾಗಿದ್ದು, ಹಿಡಕಲ್ ಗ್ರಾಮದಲ್ಲಿ ಇಬ್ಬರ ನಡುವೆ ಪ್ಲಾಟ್ ಒಂದರ ಸಮಸ್ಯೆ ಮಧ್ಯಸ್ಥಿಕೆ ನಡೆಸಿದ್ದ ಮಾಳಪ್ಪ ಪೂಜಾರಿ ಈತ PSI ಆಗಿದ್ದು 70 ವರ್ಷದ ವ್ಯಕ್ತಿ ಅನ್ನಪ್ಪ ಸದಲಗಿಗೆ 2 ತಿಂಗಳುಗಳಿಂದ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪದ ಹಿನ್ನೆಲೆಯಲ್ಲಿ ಹಾರುಗೇರಿ ಪೊಲೀಸ್ ಠಾಣೆಯ ಮುಂದೆ ಹೆಣವನ್ನ ಇಟ್ಟು PSI ಮಾಳಪ್ಪ ವಿರುದ್ಧ ಈಗ ಪ್ರತಿಭಟನೆ ನಡೆಸಿದ ಮೃತನ ಸಂಬಂಧಿಕರು. ಅಚ್ಚರಿ ವಿಷಯವೇನೆಂದರೆ ಮೃತ ವ್ಯಕ್ತಿಯ ಮಗ ಕೂಡ CPI ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವುದು. ಈ ಪೊಲೀಸ್ ಇಲಾಖೆಯಲ್ಲಿಯೇ ಈ ಥರ ಕಿರುಕುಳ ನಡೆದಿದ್ದು ಯಾರೊಬ್ಬರೂ ಕೂಡ ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ಈಗ ತಲೆ ತಗ್ಗಿಸುವಂತಾಗಿದೆ. ಅಂಕಣ್ಣ ಅನ್ನಪ್ಪ ಸದಗಿ ವಯ 40, ಉದ್ಯೋಗ ಸೇತಗಿ ಜಾತಿ ಜೈನ, ಹಾರುಗೇರಿ ಕ್ರಾಸ್ ತೋಟದ ಮನೆಯಲ್ಲಿ ವಸತಿಯಲ್ಲಿ ಇರ್ತೀವಿ. ನಾವು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ 10/1/2025 ಮುಂಜಾನೆ 11 ಗಂಟೆ ಸುಮಾರಿಗೆ ನಾನು ನಮ್ಮ ಜಮೀನು ಸರ್ವೆ ನಂಬರ್ 489/26, ಇಲ್ಲಿ ನಮ್ಮ ತಂದೆ ಅನ್ನಪ್ಪ ಸದಲಿಗೆ ಇವರೊಂದಿಗೆ ಕೃಷಿ ಕೆಲಸ ಮಾಡುತ್ತಿರುವಾಗ ನಮ್ಮೂರಿನವರಾದ ಬಾಬು ವಿಜಯ ನಡೋಣಿ ಉರ್ಫ್ ಕೋಳಿ, ಪ್ರತಾಪ್ ಸಿದ್ದರಾಯ್ ಹರೋಲಿ, ವಸಂತ್ ಚೌಗಲ ಇವರೆಲ್ಲರೂ ಏಕಾಏಕಿ ಸಂಗನಮತರಾಗಿ ಕೂಡಿ ಬಂದು ಈ ಜಮೀನನ್ನು ನಾವು ಸೌದಿ ಇವರು ಯಾರು ಸದಾಶಿವ ಮಾರುತಿ ರಡ್ಡೇರಟ್ಟಿ ಉರ್ಫ್ ಸೌದಿ ಇವರಿಂದ ನಾವು ಖರೀದಿ ತೊಗೊಂಡಿದ್ವಿ. ಕೂಡಲೇ ಈ ಮನೆ ಮತ್ತು ಈ ಜಾಗ ಖಾಲಿ ಮಾಡ್ರಿ ಅಂತ ನಮ್ಮ ಮೇಲೆ ಏರಿ ಬಂದರು. ಆಗ ನಾನು ಈ ಜಾಗ ಉತ್ತರ ನಮ್ಮ ಹೆಸರಲ್ಲಿ ಐತಿ, ನೀವು ಹೆಂಗೆ ತೊಗೋತೀರ ಅಂತ ನಾವು ಕೇಳಿದಾಗಿ, ಇಲ್ಲ ನಾವು ಇದನ್ನು ಖರೀದಿಸಿರುತ್ತೇವೆ ಈಗ ಹೋಗಿ ಅಂತ ನಮ್ಮ ಮೇಲೆ ಏರಿ ಬಂದು ಹೊಡೆಯಲು ಬಂದರು. ಕೂಡಲೇ ನಾವು ಜೀವಕ್ಕೆ ಹೆದರಿ 112 ವಾಹನಕ್ಕೆ ಕಾಲ್ ಮಾಡಿದ್ದು 15 ನಿಮಿಷಗಳಲ್ಲಿ 112 ವಾಹನ ಬಂದು ಅವರು ಪೊಲೀಸರು ಬಂದು ನಮ್ಮ ಜಗಳ ಬಿಡಿಸಿ ಠಾಣೆಗೆ ಬಂದು ನಿಮ್ಮ ಫಿರ್ಯಾದಿ ಹೇಳಿ ಅಂತ ತಿಳಿಸಿದ ಪ್ರಕಾರ ಠಾಣೆಗೆ ಬಂದೆವು. ಆಗ PSI ಮಾಳಪ್ಪ ಪೂಜಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಅವರು ಎದುರಾದಾರರೊಂದಿಗೆ ಮಿಲಾಪಿಯಾಗಿ ಅವರು ದಲಿತ ಜನಾಂಗದವರಿದ್ದು ಅವರಿಗೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತದೆ, ಅವರು ತುಂಬ ದುಷ್ಟ ಜನರು, ನಿಮಗೆ ಇಂತಿಷ್ಟು ಹಣ ಕೊಡಿಸುತ್ತೇನೆ ಬಿಡಿ ಎಂದು ರಾಜಿ ಪಂಚಾಯಿತಿ ಮಾಡಿದ್ದು. ನಾವು ಒಪ್ಪದಿದ್ದಾಗ ನಮ್ಮನ್ನು ಹಾಗೂ ನನ್ನ ತಂದೆಯನ್ನು ಇದರಲ್ಲಿ ಠಾಣೆಯಲ್ಲಿ ಕೂಡಿ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದು, ಅವಾಚ್ಯ ಶಬ್ದದಿಂದ ಬೈದಿದ್ದು. ಕೊನೆಗೆ ಸಾಯಂಕಾಲ ನಮ್ಮ ತಂದೆಗೆ ಇದರಿಂದ BP ಶುಗರ್ ಹೆಚ್ಚಾದಾಗ ಅವರು ಮೂರ್ಛೆ ಬಂದು ಬಿದ್ದಾಗ ಕೂಡಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತೆ ನಮ್ಮ ತಮ್ಮನಿಗೆ ಹೇಳಿದ್ದು. ಕೂಡಲೇ ಅವರು ನಮ್ಮ ತಮ್ಮ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ದು. ಅವರಿಗೆ ಹೃದಯಾಘಾತವಾಗಿದ್ದು, ನೀವು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗಿ ಅಂದಾಗ ನಾವು ಅವರನ್ನು ಕರೆದುಕೊಂಡು ಖಾಸಗಿ ಚಿಕಿತ್ಸೆ ಇಲ್ಲಿವರೆಗೆ ಪಡೆಯುತ್ತಿದ್ದೆವು. ಇದಾದ ನಂತರ ಈ ಉಪಚಾರಕ್ಕಾಗಿ ನಾವು KL ಬೆಳಗಾವಿ ಆಸ್ಪತ್ರೆಗೆ ಪಡೆದಿದ್ದು. ನಾವು ಈಗಾಗಲೇ ಹಾರುಗೇರಿ ಠಾಣೆಯಲ್ಲಿ ಮಾನ್ಯ SP ಸಾಹೇಬರು ಬೆಳಗಾವಿ, ಮಾನ್ಯ IGP ಸಾಹೇಬರು ಉತ್ತರ ವಲಯ ಬೆಳಗಾವಿ ಇವರಿಗೆ ಫಿರ್ಯಾದಿ ನೀಡಿದ್ದು, ಇಲ್ಲಿಯವರೆಗೆ ಆರೋಪಿತರು ಹಾಗೂ PSI ವಿರುದ್ಧ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಈ ಅರ್ಜಿ ವಿಷಯ ತಿಳಿದು PSI ಹಾರುಗೇರಿ ಮಾಳಪ್ಪ ಪೂಜಾರಿ ಇವರು ಬಾಬು ನಡೇನಿ ಇವರಿಗೆ 2/2/2025 ಬಂದು ಠಾಣೆಗೆ ಬಂದು ನನ್ನ ಹಾಗೂ ನನ್ನ ತಂದೆ ವಿರುದ್ಧ ಫಿರ್ಯಾದಿ ನೀಡುವಂತ ತಿಳಿಸಿದ ಪ್ರಕಾರ ಅವರು ತಿಳಿಸಿ ಒಂದು ಫಿರ್ಯಾದಿ ಅವರಿಂದ ಪಡೆದುಕೊಂಡು ಬಂದು ಫಿರ್ಯಾದಿಯಂತೆ ನಮ್ಮನ್ನು ಮತ್ತೆ ಠಾಣೆಗೆ ಬರಲು ಹೇಳಿದ್ದು. ಆವಾಗ ನಮ್ಮ ತಂದೆ ವಿಷಯ ಏನಂದಾಗ ಪ್ರತಾಪ್ ಇವರು ನಡೋಣಿ ಇವರು ಬಂದು ನಿಮ್ಮ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ, ಠಾಣೆಗೆ ಬನ್ನಿ ಅಂತ ಹೇಳಿದ್ದು. ಇದೇ ವಿಷಯ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮ ತಂದೆಯವರು ಇಂದು ದಿನಾಂಕ 7/2/2025 ಹೃದಯಾಘಾತವಾಗಿ ಮೃತಪಟ್ಟಿರುತ್ತಾರೆ. ಮೇಲೆ ತಿಳಿಸಿದಂತೆ ಪ್ರತಾಪ್ ಹರೋಲಿ, ಬಾಬು ನಡೋಣಿ, ವಸಂತ ಚೌಗಲ, ಸದಾಶಿವ ಮಾರುತಿ ರಡ್ಡೇರಟ್ಟಿ ಉರ್ಫ್ ಸೌದಿ ಹಾಗೂ ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ ಎಲ್ಲ DYSP, CPI, PSI ಸ್ಥಳದಲ್ಲೇ ಹಾಜರಿದ್ದರು. ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, BV5 ನ್ಯೂಸ್ ಕನ್ನಡ, ಅಥಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.